ಯಾವುದೇ ರಾಶಿ ಇರಲಿ ಲಗ್ನ ಇರಲಿ ನೋಡಿ, ಯಾವ ಮನೆಯಲ್ಲಿ ಗ್ರಹಗಳ ಗುರು ಗ್ರಹ ವಿಶೇಷವಾಗಿ ಹೆಚ್ಚು ಮನುಷ್ಯನಿಗೆ ಲೀಡ್ ಮಾಡದೆ ಗುರುಗ್ರಹ ಆಗಿರುತ್ತದೆ. ಗುರು ಯಾಕೆ ಮುಖ್ಯ ಆಗಿದೆ ಅಂದರೆ ಧನಕಾರಕ ಗುರು, ಸಂತಾನಕಾರಕ ಗುರು. ನೋಡಿ, ಆ ವ್ಯಕ್ತಿಯ ಅಭಿವೃದ್ಧಿ ಸಂಕೇತ ಏನಂದರೆ ಅವರ ಸಂತಾನವೇ ಆಗಿರುತ್ತದೆ, ಕೀರ್ತಿ. ನೋಡಿ, ಅವರ ವಂಶಾಭಿವೃದ್ಧಿ, ಅದಕ್ಕೆ ಗುರುನೇ ಮೊದಲಾಗಿರ್ತಾನೆ. ಹರ ಮುನಿದರು ಗುರು ಕಾಯುವ ಅಂತ. ಆ ರೀತಿ ನೀವು ಗುರುಗ್ರಹನ ಒಂದು ಚೆನ್ನಾಗಿ ನಿಮ್ಮ ಜಾತಕದಲ್ಲಿ ನೋಡಿಕೊಂಡ್ರೆ ಅರ್ಧ ಜೀವನನೇ ಸಕ್ಸಸ್ ಆದಂಗೆ. ಅಲ್ಲಿ ಎಲ್ಲರಿಗೂ ಗುರುಗ್ರಹ ಮುಖ್ಯ ಪಾತ್ರವನ್ನು ವಹಿಸ್ತಾನೆ. ಆದ್ದರಿಂದ ವಿಶೇಷವಾಗಿ ಇವತ್ತು ತುಲಾ ರಾಶಿಯವರಿಗೆ ಹೇಳ್ತಾ ಇದ್ದೀವಿ. ತುಲಾ ರಾಶಿ ಅಥವಾ ಲಗ್ನ ನೋಡಿ, 2, 5, 7, 9, 11ರಲ್ಲಿದ್ದರೆ ಶುಭ. ನಿಮ್ಮ ರಾಶಿ ಲಗ್ನ ನೀವೇ ಇಟ್ಕೊಳ್ಳಿ. 2, 5, 7, 9, 11 ನಿಮ್ಮ ರಾಶಿಯಲ್ಲಿ ಏನಾರಿದ್ರೂ ಗುರುಗ್ರಹ ಶುಭ ಅಂತ ತಿಳ್ಕೊಬೇಕು. ಅದೇ ರೀತಿ 1, 3, 4, 6, 8, 12 ಈ ರೀತಿ ಏನಾದಿದ್ರೆ ಅಶುಭ. ಆ ರೀತಿ ತಿಳಿದು ಮತ್ತೆ ನಿಮ್ಮ ರಾಶಿಯ ಒಂದೊಂದೇ ದ್ವಾದಶ ಫಲಗಳನ್ನು ತಿಳಿತಾ ಹೋಗೋಣ. ಇಲ್ಲಿ ತುಲಾ ರಾಶಿ ಜನ್ಮ ಲಗ್ನದಲ್ಲೇ ಇದ್ದರೆ, ರಾಶಿಯಲ್ಲೇ ಇದ್ದರೆ ಗುರು ಯಾರು ಆಗಿರ್ತಾನೆ? ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿ ಆಗಿರ್ತಾನೆ. 3 ಮತ್ತು 6ಕ್ಕೆ ಅಧಿಪತಿ ಗುರು ಆಗಿರ್ತಾನೆ. ಇಲ್ಲಿ ನಿಮ್ಮ ರಾಶಿಯಿಂದ 3 ಮತ್ತು 6ರ ಅಧಿಪತಿ ಲಗ್ನದಲ್ಲೇ ಇದ್ದರೆ ನೋಡಿ, ನಿಮಗೆ ಗುರು ಹಿರಿಯರೇ ಶತ್ರು ಆಗ್ತಾರೆ. ನಿಮಗೆ ನಿಮ್ಮ ಸ್ಕೂಲ್ ಟೀಚರ್ಸ್ ಇರಲಿ, ನಿಮ್ಮ ಹಿರಿಯರು ಇರಲಿ, ಮನೆಯಲ್ಲಿ ಯಾರೇ ಗುರು ಇರಲಿ. ಆದ್ದರಿಂದ ನೋಡಿ, ಹಿರಿಯರು ಶತ್ರು ಆಗ್ತಾರಂದರೆ ಅವ್ರ ವಿರೋಧ ನೀವು ಮಾಡ್ಕೋಬಾರ್ದು ಅಂತ, ಆ ವಿರೋಧನ ಕಟ್ಕೋಬಾರ್ದು ಅಂತ. ಅದನ್ನು ನಮಗೆ ಪ್ರಿಕಾಷನರಿ ಅಂತ ತಗೋಬೇಕು. ಅವ್ರಿಗೆ ಟಾರ್ಗೆಟ್ ಮಾಡೋಂಥದ್ದು, ಇವ್ರ ಮೇಲೇ ಅಪವಾದಗಳು ಬರೋಂಥದ್ದು, ತಪ್ಪು ಹೊರಿಸೋಂಥದ್ದು ಈ ರೀತಿಯೆಲ್ಲ ಬರ್ತವೆ. ಆದ್ದರಿಂದ ನೀವು ಗುರು ಹಿರಿಯರಿಗೆ ವಿರೋಧ ಮಾಡ್ಕೋಬಾರ್ದು, ಅಂದರೆ ಬಿಟ್ಟು ಹೋಗ್ಬಿಡ್ಬೇಕು ಮುಂದೆ. ಅದೇ ರೀತಿ ಧನಸ್ಥಾನದಲ್ಲಿ ಗುರು ಮೊದಲೇ ಶುಕ್ರನಿಗೆ ಗುರು ಶತ್ರು, ಅದೇ 6ನೇ ಅಧಿಪತಿ. ಯಾವತ್ತಿದ್ರೂ ಶತ್ರುನೇ ಅವರು. ಅದನ್ನು ನೀವು ಹೊಲಿಸ್ಕೋಬೇಕು ಹೊರತು ಅವ್ರು ವಿರೋಧ ಮಾಡ್ಕೋಬಾರ್ದು. ಅವರಿಂದ ನಿಮಗೆ ತೊಂದರೆನೇ ಉಂಟಾಗುತ್ತೆ. ಅದಕ್ಕೆ ಅವ್ರನ್ನ ಹೆಂಗೆ ಹೊಲಿಸ್ಕೋಬೇಕಂತ ನೀವು ವಿಚಾರ ಮಾಡಬೇಕಿಲ್ಲಿ. ನಾವು ಗುರುಗ್ರಹ ಕೃಪಾಶೀರ್ವಾದ ಪಡಿಬೇಕು ಅಂದರೆ ಅವ್ರನ್ನ ನಾವು ಹೆಂಗೆ ಹೊಲಿಸ್ಕೋಬೇಕು, ಅವ್ರ ಕಡೆಯಿಂದ ನಾವು ಲಾಭ ಹೆಂಗೆ ತೊಗೋಬೇಕು, ಅವ್ರ ಕಡೆಯಿಂದ ಪ್ರೀತಿ ಹೆಂಗೆ ಪಡಿಬೇಕು ಅನ್ನೋದನ್ನು ನೀವು ತಿಳಿಬೇಕು. ಅದೇ ಒಂದು ಈ ಜ್ಯೋತಿಷ್ಯದ ಗುಟ್ಟಾಗಿರುತ್ತದೆ. ಮತ್ತು ಧನಸ್ಥಾನದಲ್ಲಿ 2ನೇ ಮನೆಯಿಂದ ವೃಶ್ಚಿಕ ರಾಶಿಯಾಗಿರುತ್ತದೆ. ವೃಶ್ಚಿಕ ರಾಶಿಯಲ್ಲಿ ಗುರು ಬಂದರೆ 2ನೇ ಸ್ಥಾನ, ಧನಸ್ಥಾನದಲ್ಲಿ ಗುರು ಒಳ್ಳೇದು ಮಾಡ್ತಾನೆ. ಯಾವ ರೀತಿ ಅಂದರೆ ಹಣಕಾಸು ಅಭಿವೃದ್ಧಿ, ಯಾವತ್ತಿದ್ರೂ ಹಣಕಾಸಿನ ತೊಂದರೆ ಸ್ವಲ್ಪ ಕಡಿಮೆ ಆಗಿರ್ತದೆ. ಧನಾಧಿಪತಿ ಧನಸ್ಥಾನದಲ್ಲಿ ಬಂದರೆ ಒಂದು ಲಾಭ ಆಗಿರ್ತದೆ. ನಿಮಗೆ ಶತ್ರುಗಳಿಂದನೂ ಲಾಭ ಬಂದ್ಬಿಡುತ್ತೆ. ನಿಮ್ಗೆ ಯಾರೋ ವಿರೋಧ ಮಾಡ್ತಾರೆ, ಪಿತೂರಿ ಮಾಡ್ತಾರೆ, ಅದು ನಿಮಗೆ ಗೆಲುವು ನಿಮ್ಮಂತೆ ಆಗಿ ನಿಮಗೆ ಲಾಭ ಬರೋಂಥದ್ದು. ಯಾಕಂದರೆ 6ರ ಅಧಿಪತಿ ಧನಸ್ಥಾನದಲ್ಲಿದ್ದರೆ ಆ ರೀತಿ ಮಾಡ್ತಾನೆ. ಮತ್ತು 3ನೇ ಸ್ಥಾನ ನೋಡಿ, ಧನುಸ್ಸು ರಾಶಿ ಆಗಿರ್ತದೆ. ತುಲಾ ರಾಶಿಯಿಂದ 3ನೇ ಸ್ಥಾನ ಧನುಸ್ಸು ರಾಶಿ. ಧನುಸ್ಸು ರಾಶಿಯಲ್ಲಿ ಏನಾದರೂ ಗುರು ಇದ್ದರೆ ಅದು ಅವನ ಸ್ವಂತ ಮನೆ ಆಗಿರ್ತದೆ. ಸಹೋದರರು, ನಿಮ್ಮ ಸಹೋದರ ಸಹೋದರಿಯರು ನಿಮಗೆ ಮಾರ್ಗದರ್ಶನ ಕೊಡುವಂಥರಾಗಿರ್ತಾರೆ. ಆದ್ದರಿಂದ ತುಲಾ ರಾಶಿಯವರಿಗೆ ಗುರು ಅಂದರೆ ಯಾರು ಅಂದರೆ ನಿಮ್ಮ ಸಹೋದರರೇ ಅಂತ ತಿಳ್ಕೊಬೇಕು ನೀವು. ಆದ್ದರಿಂದ ಸಹೋದರನ ಪ್ರೀತಿಯಿಂದ ನೋಡಿಕೊಂಡು ಪ್ರೀತಿಯಿಂದ ಮಾತಾಡಿಸಿ ಅವರಿಂದ ಲಾಭ ಪಡಿಬೇಕು ನೀವು. ಇಲ್ಲಾಂದರೆ ವಿರೋಧ ಆಗುತ್ತೆ. ತುಲಾ ರಾಶಿಯವರು 3ನೇ ಸ್ಥಾನದಲ್ಲಿ ಗುರು ಇದ್ದರೆ ಗುಡ್ ಕಮ್ಯುನಿಕೇಟರ್ ಅಂತ ಹೇಳ್ತೀವಿ ನಾವು. ತುಂಬ ಫ್ರೆಂಡ್ಸ್ ನೋಡಿ, 7ನೇ ಸ್ಥಾನ ಗೋಚಾರದಲ್ಲಿ ಅದು ತುಲಾ ರಾಶಿ. ತುಲಾ ರಾಶಿಯವರಿಗೆ ಫ್ರೆಂಡ್ಸ್ ಪಾರ್ಟ್ನರ್ಸ್ಗೆ ತುಂಬ ಆದ್ಯತೆ ಕೊಡುವಂಥವ್ರು ಇವರು. ಮತ್ತು ಅಲಂಕಾರ ಪ್ರಿಯರಾಗಿರ್ತಾರೆ. ಈ ರೀತಿಯೆಲ್ಲ ಇವರು ಸೌಂದರ್ಯ ಪ್ರಿಯರಾಗಿರ್ತಾರೆ. ಈ ರೀತಿ ಗುರು 3ರಲ್ಲಿದ್ದರೆ ಗುಡ್ ಅಂತ ಹೇಳುತ್ತೆ. ಗುಡ್ ಅಂದ್ರೂ ಸ್ವಲ್ಪ 50-50, ಅದು ಸ್ವಂತ ಮನೆ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಪರವಾಗಿಲ್ಲ. ಅದೇ ರೀತಿ 4ನೇ ಮನೆ ನೋಡಿ, ಮಕರ ರಾಶಿಯಲ್ಲಿ ಗುರು ಏನಾದರೂ ಬಂದುಬಿಟ್ರೆ ಅಬ್ಬಾ ತುಂಬ ತೊಂದರೆಗಳು. ಯಾಕಂದರೆ ಅಲ್ಲಿ ಗುರು ನೀಚನಾಗ್ತಾನೆ. ಅದು ಪರ್ಟಿಕ್ಯುಲರ್ ಡಿಗ್ರಿ ಇರುತ್ತೆ ಗ್ರಹಗತಿಗಳಿಗೆ. ಮತ್ತು ನೀಚಭಂಗ ಯೋಗಗಳು, ಪರಿವರ್ತನೆ ಯೋಗಗಳು, ವರ್ಗೋತ್ತಮ ಈ ರೀತಿ ಎಲ್ಲ ಇರುತ್ತೆ. ತುಂಬ ಇದಕ್ಕೆ ಸೆಕ್ಷನ್ಸ್ ಭಾಳ ಇದ್ದಾವೆ. ಒಂದೇ ಸೆಕ್ಷನ್ ಅಲ್ಲ. ಈಗ ನಾವೇನು ಹೇಳ್ತೀವಿ ಒಂದೇ ಸೆಕ್ಷನ್ ಒಂದೇ ಅಲ್ಲ, ಮತ್ತು ಸೆಕ್ಷನ್ಗಳು ಬೇರೆ ಬೇರೆ ಇರುತ್ತೆ. ಲಗ್ನದಲ್ಲಿ ನೀಚನಾಗಿದ್ರೇನು, ನವಾಂಶದಲ್ಲಿ ನೀಚನಾಗಿದ್ರೇನು ಈ ರೀತಿ ಎಲ್ಲ ತಿಳಿಯೋದಿರುತ್ತೆ. ಮತ್ತು 4ನೇ ಸ್ಥಾನ ಮಕರ ರಾಶಿಯಲ್ಲಿ ಗುರು ನೀಚನಾಗಿದ್ದರೆ ಇವರು ಗುರುಗ್ರಹ ಆರಾಧನೆ ತುಂಬ ಮಾಡ್ಕೋಬೇಕು. ಇವರಂತರೂ ಮಸ್ಟ್ ಆ್ಯಂಡ್ ಶುಡ್ ಗುರು ಹಿರಿಯರ ಜೊತೆಗೆ ವಾದ ವಿವಾದ ಮಾಡಲೇಬಾರ್ದು. ಜೀವನ ಪರ್ಯಂತ ತೊಂದರೆ ಆಗೋಂಥ ರೀತಿ ಇವರಿಗೆ ತೊಂದರೆಗಳು ಬಂದ್ಬಿಡುತ್ತೆ. ಗುರು ಹಿರಿಯರೇ ಇವರಿಗೆ ಮಾರಕ ಆಗಿಬಿಡ್ತಾರೆ. ಯಾಕಂದರೆ 6ರ ಅಧಿಪತಿ ಕೆಟ್ಟು ಹೋಗಿಬಿಟ್ಟಿದೆ. ಆದ್ದರಿಂದ ಗುರು ಹಿರಿಯರನ್ನ ಮಸ್ಟ್ ಆ್ಯಂಡ್ ಶುಡ್ ವಿರೋಧ ಮಾಡಬಾರ್ದು. ಯಾವ ರೀತಿ ಇದನ್ನು ಪರಿಹಾರ ತಗೋಬೇಕು ಗುರುಜಿ ಅಂದರೆ, ಇದು ತುಲಾರಾಶಿಯ ಕೊನೆಯಲ್ಲಿ ಹೇಳ್ತೀವಿ ನಿಮಗೆ. ಪಂಚಮದಲ್ಲಿ ನೋಡಿ, ಗುರು ಬಂದರೆ ತುಂಬ ಒಳ್ಳೆಯದು, ಪೂರ್ವ ಪುಣ್ಯ ಯೋಗ.
ಆದರೆ ಕಾರಕೋ ಭಾವನಾಶಾಯ ಅಲ್ಲಿನೂ ನೋ ಲಾಸ್ ನೋ ಪ್ರಾಫಿಟ್ ಅಂತ ಹೇಳುತ್ತೆ. ಅದೇ ರೀತಿ 6ನೇ ಮನೆ ಮೀನರಾಶಿಯಲ್ಲಿ ನೋಡಿ, 6ರ ಅಧಿಪತಿ 6ರಲ್ಲಿ ಬಂದುಬಿಟ್ರೂ ಅಲ್ಲಿ ಸ್ವಲ್ಪ ಸಮಸ್ಯೆಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ತೊಂದರೆಗಳು ಉಂಟಾಗಂಥದ್ದು ಆಗುತ್ತದೆ. ಮತ್ತು ಗುರು ಹಿರಿಯರು ಯಾರೇ ಆದರೂ ಗುರು ಹಿರಿಯರು ವಿರೋಧ ಕಟ್ಕೊರ್ಲೇಬಾರದು ಅಂತ ಹೇಳ್ತೀವಿ ನಾವು. ಮೀನರಾಶಿಯಲ್ಲಿ ಗುರು, ತುಲಾರಾಶಿಯವರಿಗೆ 6ನೇ ಮನೆ ಗುರು ಆದರೆ. ಅದೇ ರೀತಿ ಮೇಷರಾಶಿಯಲ್ಲಿ ಬಂದ್ರೂ ತುಂಬ ಒಳ್ಳೆಯದು. ಯಾಕಂದರೆ ಸಪ್ತಮದಲ್ಲಿ ಗುರು ನಿಂತು ಮತ್ತೆ ನಿಮ್ಮ ಲಗ್ನ ರಾಶಿ ನೋಡ್ತಾ ಇದ್ದಾನೆ. ಗುರು ಶತ್ರು ಅಂತ ಹೇಳಿದರೆ ಗುರುಜಿ, ಮತ್ತು ತುಲಾರಾಶಿಗೆ ಗುರು ಶತ್ರು ಆಗಿದ್ದರೆ ಹೆಂಗೆ? ಇಲ್ಲಿ ನೈಸರ್ಗಿಕ ಮಿತ್ರತ್ವ ಶತ್ರುತ್ವ ಇರುತ್ತದೆ. ಯಾವ ರಾಶಿಗಳ ಮೇಲೆ ನೈಸರ್ಗಿಕ ನೋಡಿ, ಅವರಿಗೆ ಪಂಚಮಾಧಿಪತಿ ಏನಾದರೂ ಬಂದರೆ ಅವನು ತೊಂದರೆ ಕೊಡೋಕ್ಕೆ ಬರಲ್ಲ, ಭಾಗ್ಯಾಧಿಪತಿಯಾಗಿ ಬಂದ್ರೂ ತೊಂದರೆ ಕೊಡೋಕ್ಕೆ ಬರಲ್ಲ. ಈ ರೀತಿ ನೈಸರ್ಗಿಕ ಶತ್ರುತ್ವಗಳು ಉಂಟಾಗ್ತವೆ. ಅದನ್ನು ನೀವು ನಿಮ್ಮ ರಾಶಿ ಲಗ್ನ ಇಟ್ಕೊಂಡೇ ನೋಡಬೇಕಾಗುತ್ತದೆ. ಇಲ್ಲಿ ತುಲಾರಾಶಿಗೆ 7ನೇ ಮನೆ ಮೇಷರಾಶಿಯಾಗಿ ಗುರು ಇದ್ದರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಪಾರ್ಟ್ನರ್ ತುಂಬ ಒಳ್ಳೆಯರಾಗಿ ಇವ್ರಿಗೆ ಲಾಭ ಕೊಡುವಂಥದ್ದು ಆಗಿರ್ತದೆ. ಲೈಫ್ ಪಾರ್ಟ್ನರ್ ಬರೋರೆ ಇವ್ರಿಗೆ ಗುರು ಹಿರಿಯರು ಆಗಿರ್ತಾರೆ. 8ನೇ ಮನೆ ಯಾವುದಾಗಿರ್ತದೆ ಅಂದರೆ ವೃಷಭ ರಾಶಿ ಆಗಿರ್ತದೆ. ವೃಷಭದಲ್ಲಿ ಏನಾದರೂ ನಿಮಗೆ 8ನೇ ಗುರು ಇದ್ದರೆ ತುಂಬ ಕಷ್ಟಗಳು, ಆರೋಗ್ಯದಲ್ಲಿ ಅನ್ಕ್ಯೂರೇಬಲ್ ಡಿಸೀಸ್ ಬರೋಂಥದ್ದು ತೊಂದರೆಗಳು ಉಂಟಾಗ್ತವೆ. ಅದಕ್ಕೆ ಗುರುಗ್ರಹ ಆರಾಧನೆ ತುಂಬ ಪ್ರಾಮುಖ್ಯತೆ ಹೊಂದುತ್ತೆ. ಆದ್ದರಿಂದ ಗುರುಗ್ರಹ ಆರಾಧನೆ ಮಾಡಬೇಕು. ಆ ಮಂತ್ರವನ್ನು ಕಡೆಯದಾಗಿ ಹೇಳ್ತೀವಿ. ಮತ್ತು ಭಾಗ್ಯದಲ್ಲಿ ಗುರು ನೋಡಿ, ಭಾಗ್ಯದಲ್ಲಿ ಬಂದರೂ ತುಂಬ ಅದೃಷ್ಟ. 9ನೇ ಮನೆ ತುಲಾರಾಶಿಯವರಿಗೆ ಭಾಗ್ಯಸ್ಥಾನ ಯಾವುದು ಅಂದರೆ ಮಿಥುನ ರಾಶಿ ಆಗಿರುತ್ತದೆ. ನಿಮ್ಮ ಲಗ್ನ ರಾಶಿಯೇ 1 ಅಂತ ಇಟ್ಕೊಂಡು 2, 3 ಯಾವ ಮನೆಯಲ್ಲಿದೆ ಅಲ್ಲಿಗೆ ಎಣಿಸಿ ನಿಲ್ಲಿಸಿದರೆ 9ನೇ ಮನೆ ಮಿಥುನ ರಾಶಿ ಆಗಿರುತ್ತದೆ. ಈ ಮಿಥುನ ರಾಶಿಯಲ್ಲಿ ಏನಾದರೂ ಬಂದರೆ ತುಂಬ ಅದೃಷ್ಟ ಯೋಗ, ತಂದೆ ಹಿರಿಯರಿಂದ ಗುರುಗಳಿಂದ ಆಶೀರ್ವಾದ ನೋಡಿ, ಶತ್ರುಗಳು ನಿಮಗೆ ಶರಣಾಗತಿ ಹೊಂದಿ ಮಿತ್ರರಾಗಂಥದ್ದು, ನೀವು ಹೇಳಿದ್ದೇ ನಡೆಯುವಂಥದ್ದು ಆಗಿರುತ್ತದೆ. ಈಗ ವಿಶೇಷ ಏನು ಇಲ್ಲಿ ಅಂದರೆ 9ನೇ ಮನೆಯಲ್ಲಿ ಗುರು ಇದ್ದು ಮತ್ತೆ ಲಗ್ನವನ್ನು ನೋಡ್ತಾ ಹೋಗ್ತಾನೆ. 5ನೇ ದೃಷ್ಟಿಯಿಂದ ವಿಶೇಷ ದೃಷ್ಟಿ ಇದೆ ಗುರುಗೆ 7ನೇ ದೃಷ್ಟಿ ಅಲ್ಲದೇ 5 ಮತ್ತು 9ನೇ ದೃಷ್ಟಿ ವಿಶೇಷ ದೃಷ್ಟಿ ಇರೋದ್ರಿಂದ ಈ ರೀತಿ ಲಾಭ ಕೊಡುತ್ತದೆ. ಆ ರೀತಿ ನೀವು ಅರ್ಥ ಮಾಡಿಕೊಂಡು 10ನೇ ಗುರು ನೋಡಿ, 10ನೇ ಗುರು ಬಂದರೆ ಏನು? ಕರ್ಕಾಟಕ ರಾಶಿ ನೋಡಿ, 10ನೇ ಗುರು ಬಂದ್ಬಿಟ್ರೂ ತುಂಬ ಒಳ್ಳೆಯದೇ ನಿಮಗೆ. ಯಾಕಂದರೆ ಅಲ್ಲಿ 10ನೇ ಮನೆ ಗುರು ತುಂಬ ಚೆನ್ನಾಗಿ ಇದೆ. ಯಾಕಂದರೆ ಉಚ್ಚ ಸ್ಥಾನದಲ್ಲಿರ್ತಾನೆ. ಕರ್ಕಾಟಕ ರಾಶಿಯಲ್ಲಿ ಗುರು ನಿಮಗೆ ಉಚ್ಚ ಸ್ಥಾನಕ್ಕೆ ಬಂದು ತುಂಬ ಅದೃಷ್ಟ. ಆ ದಶಾಭುಕ್ತಿಗಳು ಬಂದಾಗ ಎಂಥ ಶತ್ರುಗಳಿದ್ರೂ ನೀವು ಅವ್ರ ವಿರುದ್ಧ ಗೆದ್ದು ನಿಮ್ಮ ಹೆಸರು ಗೌರವವನ್ನು ಹೆಚ್ಚಿಸ್ಕೋಬೋದು. ಯಾಕಂದರೆ ಗುರು 10ನೇ ಮನೆಯಲ್ಲಿ ನಿಮಗೆ ಮಾತ್ರ, ತುಲಾರಾಶಿಯರಿಗೆ, ಬೇರೆದರಲ್ಲ. ಅಲ್ಲಿ ಕಾರ್ಕೋ ಭಾವನಾಶಯ ಆಗುತ್ತೆ. ಇದು ಕೇಂದ್ರಾಧಿಪತ್ಯ ದೋಷ ಉಂಟಾಗುತ್ತದೆ. 10ನೇ ಮನೆಯಲ್ಲಿ ಉಚ್ಚನಾಗಿರೋದು ತುಂಬ ಲಾಭ. ಉದ್ಯೋಗದಲ್ಲಿ ತುಂಬ ಅಡ್ಮಿನ್, ತುಂಬ ಒಂದು ಮುಖ್ಯಸ್ಥರಾಗಿ ಕೆಲಸ ಮಾಡೋಂಥರ ಆಗಿರ್ತೀರಿ. ಅದೇ ರೀತಿ 11ನೇ ಮನೆ ನೋಡಿ, ಸಿಂಹ ರಾಶಿಯಲ್ಲಿ ಗುರು ಬಂದ್ರೂ ಲಾಭನೇ. ಯಾವುದೇ ಗ್ರಹ 11 ಬಂದರೂ ಲಾಭ ಅಂತಲೇ ಹೇಳಿದ್ವಿ ನಾವು. ಅದೇ ರೀತಿ 11ನೇ ಗುರು ನಿಮಗೆ ತುಂಬ ಅದೃಷ್ಟ ಲಾಭವನ್ನು ಕೊಡ್ತಾನೆ. ಸಿಂಹ ರಾಶಿ ಅಗ್ನಿಗ್ರಹ, ಅಗ್ನಿಯಲ್ಲಿ ಬಂದು ಲಾಭವನ್ನು ಕೊಡ್ತಾನೆ. ಅದೇ ರೀತಿ ಕನ್ಯಾ ರಾಶಿ, ಇಲ್ಲಿ ವ್ಯಯಸ್ಥಾನ ನೋಡಿ, ವ್ಯಯಸ್ಥಾನದಲ್ಲಿ ಗುರು 12ನೇ ಮನೆ ಬರಬಾರ್ದು. 6, 8, 12 ಅಂದರೆ ದುಸ್ಥಾನಗಳು ಅಂತ ಹೇಳ್ತೀವಿ. ಇಲ್ಲಿ ಬಂದ್ರೂ ನಿಮಗೆ ತೊಂದರೆಗಳು ತಪ್ಪಿದ್ದಲ್ಲ. ಇಲ್ಲಿ ಶಯನ ಸುಖ, ನಿದ್ದೆ, ಈ ರೀತಿ ನಿಮಗೆ ತೊಂದರೆಗಳು ಬರೋಂಥದ್ದು. ಈ ರೀತಿ ಗುರುಗ್ರಹ ಆರಾಧನೆ ಕೃಪಾಶೀರ್ವಾದವನ್ನು ಹೇಗೆ ಪಡಿಬೇಕು, ಅದರಿಂದ ನಾವು ಹೇಗೆ ಮುಕ್ತಿ ಹೊಂದಬೇಕು ಅಂದರೆ ಪ್ರತಿ ಗುರುವಾರ ಗುರುಗ್ರಹ ಆರಾಧನೆ ನೋಡಿ. ನೀಚ ಸ್ಥಿತಿಯಲ್ಲಿದ್ದರು ಅಂತರೂ ಇವರು ವಿಶೇಷವಾಗಿ ಆರಾಧನೆ ಮಾಡಲೇಬೇಕು. ರಾಶಿ ಲಗ್ನಕ್ಕೆ ನೀವೇ ಹೊಣೆಗಾರರು, ನೀವೇ ಬದಲಾವಣೆ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ 9 ಬಾರಿ ಹೇಳಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ 108 ಬಾರಿ ಪೂರ್ವ ದಿಕ್ಕಿ ಕೂತ್ಕೊಂಡು ಮೈ ಮೇಲೆ ಹಳದಿ ವಸ್ತ್ರ ಹಾಕ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ತಾ ಹೋದರೆ ನಿಮಗೆ ಶಮನ ಆಗುತ್ತದೆ. ಏನೇ ದೋಷಗಳಿಗೆ ಪೂಜೆ ಕರ್ಮಗಳಿಂದ ಏನು ಹೋಗುತ್ತೆ, ಕರ್ಮ ದೋಷ ಹೋಯಿತು. ಆ ಲಾಭ ಏನಾದರೂ ಕೊಡಬೇಕಂದ್ರೆ ನೀವು ಯೌವನಾವಸ್ಥೆ ಕಾಲಿಟ್ಟರೆ ಅಂದರೆ 18ನೇ ವಯಸ್ಸಿಗೆ ನೀವು ಆರಾಧನೆ ಸ್ಟಾರ್ಟ್ ಮಾಡಬೇಕು. ಹೆಣ್ಣುಮಕ್ಕಳಿಗೆ ಕುಜ ಮತ್ತು ಗುರು ತುಂಬ ಚೆನ್ನಾಗಿರಬೇಕು. ವೈವಾಹಿಕ ಸುಖ ಚೆನ್ನಾಗಿರ್ಬೇಕಂದ್ರೂ ಗುರುಗ್ರಹ, ಗುರು ಅಂದ್ರೆ ಗಂಡನಾಗಿರ್ತಾನೆ ಹೆಣ್ಮಕ್ಳಿಗೆ. ಆದ್ದರಿಂದ ಆ ಗುರುಗ್ರಹ ಆರಾಧನೆ ಅವರು ಯೌವನಾವಸ್ಥೆ ಕಾಲಿಡತ್ತಿಗೆ ಸ್ಟಾರ್ಟ್ ಮಾಡಬೇಕು. ಮಾಡಿ ನೀವೇನಾದರೂ ಮಂತ್ರಗಳನ್ನ ಹೇಳ್ತಾ ಹೋದರೆ ನಿಮಗೆ 1,00,000 ಕೋಟಿ ಪುಣ್ಯ ಆಗಿರುತ್ತದೆ. ಇಷ್ಟು ಹೇಳಿ ತುಲಾ ರಾಶಿಗಳ 12 ರಾಶಿಯಲ್ಲಿ ಗುರು ಇದ್ದರೆ ಏನು ಫಲ ಅನ್ನೋದನ್ನು ಇವತ್ತು ಹೇಳಿದ್ವಿ. ಮತ್ತು ಈ ಸಂಬಂಧಪಟ್ಟ ಏನಾದರೂ
ನಿಮ್ಮ ರಾಶಿ ಲಗ್ನದಲ್ಲಿ ತೊಂದರೆಗಳಿದ್ದರೆ, ಸಂತಾನಕ್ಕೆ ಮತ್ತು ಹಣಕಾಸು ತೊಂದರೆ ಇದೆ, ಇನ್ನು ಹೆಚ್ಚಿನ ಮಾಹಿತಿಗೆ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ಸಂಸ್ಥೆಗೆ ಒಂದು ಫೋನ್ ಮಾಡೋ ಮುಖಾಂತರ ಮತ್ತು ನೇರವಾಗಿ ಬಂದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ಧನ್ಯವಾದಗಳು. ಸರ್ವೇ ಜನ ಸುಖನೋ ಭವಂತು, ಸನ್ಮಂಗಲಾನಿ ಭವಂತು. ಶಿವಾರ್ಪಣಮಸ್ತು. ಶಿವಾರ್ಪಣ.